ಭಾರತದ ರಾಷ್ಟ್ರೀಯ ಚಳವಳಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸಿದ ರಾಜಕೀಯ ಸಂಘಟನೆ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. ಇದು ಸ್ಥಾಪನೆಯಾಗಿದ್ದು 1885ನೇ ಇಸವಿಯಲ್ಲಿ. ಇದರ ಸ್ಥಾಪಕರು ಬ್ರಿಟಿಷ್ ಅಧಿಕಾರಿ ಎಒ ಹ್ಯೂಮ್. ಇದಕ್ಕೆ ಕಾಂಗ್ರೆಸ್ ಎನ್ನುವ ಶಬ್ದವನ್ನು ಸಜೆಸ್ಟ್ ಮಾಡಿದ್ದು ದಾದಾಬಾಯಿ ನವರೋಜಿ. ಪ್ರಮುಖವಾದ ಕಾಂಗ್ರೆಸ್ ಅಧಿವೇಶನಗಳು 1885ನೇ ಇಸವಿಯಲ್ಲಿ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ ಬಾಂಬೆಯಲ್ಲಿ ನಡೆಸಲಾಗುತ್ತೆ. ಅದರ ಅಧ್ಯಕ್ಷತೆಯನ್ನು ವಹಿಸಿದ್ದವರು WC ಬ್ಯಾನರ್ಜಿ. ಎರಡನೇ ಕಾಂಗ್ರೆಸ್ ಅಧಿವೇಶನ ಕೋಲ್ಕತ್ತಾದಲ್ಲಿ ನಡೆಯುತ್ತದೆ. ಅದಕ್ಕೆ ಅಧ್ಯಕ್ಷ ವಹಿಸಿದ್ದವರು ದಾದಾಬಾಯಿ ನವರೋಜಿ. ಮೂರನೇ ಕಾಂಗ್ರೆಸ್ ಅಧಿವೇಶನ ಮಡ್ರಾಸಿನಲ್ಲಿ ನಡೀತದೆ 1887ನೇ ಇಸ್ವಿಯಲ್ಲಿ. ಅದರ ಅಧ್ಯಕ್ಷತೆ ವಹಿಸಿದ್ದವರು ಬದ್ರುದ್ದೀನ್ ತಯಾಬ್ಜಿ. ನಾಲ್ಕನೇ ಕಾಂಗ್ರೆಸ್ ಅಧಿವೇಶನ 1888ನೇ ಇಸ್ವಿಯಲ್ಲಿ ಅಲಹಾಬಾದ್ನಲ್ಲಿ ನಡೆಯುತ್ತದೆ. ಅದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿದ್ದು ಜಾರ್ಜ್ ಯೋಲೆನ್. 1896ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಅದರ ವಿಶೇಷ ಮೊಟ್ಟ ಮೊದಲ ಬಾರಿಗೆ ಒಂದೇ ಮಾತರವನ್ನ ಬಳಕೆ ಮಾಡಲಾಗುತ್ತೆ. ಅದನ್ನ ಆಡಿದವರು ರವೀಂದ್ರನಾಥ ಠಾಗೂರ್. 1901ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಅದರ ವಿಶೇಷ ಏನೆಂದರೆ ಮಹಾತ್ಮ ಗಾಂಧೀಜಿ ಅವರು ಭಾಗವಹಿಸಿದ ಮೊಟ್ಟ ಮೊದಲ ಕಾಂಗ್ರೆಸ್ ಅಧಿವೇಶನ. ಮಹಾತ್ಮ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ ಏಕೈಕ ಕಾಂಗ್ರೆಸ್ ಅಧಿವೇಶನ 1906ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಅಧ್ಯಕ್ಷತೆ ವಹಿಸಿದ್ದು ದಾದಾಬಾಯಿ ನವರೋಜಿ. ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ನ ಡಿಮ್ಯಾಂಡ್ ನ ಇಡಲಾಗುತ್ತೆ. 1907ರ ಸುರತ್ ಕಾಂಗ್ರೆಸ್ ಅಧಿವೇಶನ. ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಎರಡು ಭಾಗವಾಗಿ ಒಡೆದು ಹೋಗುತ್ತೆ. 1911ರ ಕಾಂಗ್ರೆಸ್ ಅಧಿವೇಶನ. ಇದು ಕೂಡ ಕೋಲ್ಕತ್ತಾದಲ್ಲಿ ನಡೆಯುತ್ತೆ. ಇದರ ವಿಶೇಷ ಮೊಟ್ಟ ಮೊದಲ ಬಾರಿಗೆ ಜನಗಣಮನವನ್ನ ಈ ಒಂದು ಕಾಂಗ್ರೆಸ್ ಅಧಿವೇಶನದಲ್ಲಿ ಬಳಕೆ ಮಾಡಲಾಗುತ್ತೆ. 1917ರ ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನ. ಇದರ ವಿಶೇಷ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಮಹಿಳಾ ಅಧ್ಯಕ್ಷರಾಗಿದ್ದು ಅದರ ಅಧ್ಯಕ್ಷತೆ ವಹಿಸಿದ್ದವರು ಅನಿ ಬೆಸೆಂಟ್. 1924ರ ಕಾಂಗ್ರೆಸ್ ಅಧಿವೇಶನ. ಈ ಕಾಂಗ್ರೆಸ್ ಅಧಿವೇಶನ ಬೆಳಗಾವಿಯಲ್ಲಿ ನಡೆಯುತ್ತೆ. ಇದರ ಅಧ್ಯಕ್ಷತೆ ಮಹಾತ್ಮ ಗಾಂಧೀಜಿ. 1925ರಲ್ಲಿ ಕಾನ್ಪುರ ಕಾಂಗ್ರೆಸ್ ಅಧಿವೇಶನ. ಇದರ ವಿಶೇಷ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ಗೆ ಭಾರತೀಯ ಮಹಿಳಾ ಅಧ್ಯಕ್ಷರು ಸರೋಜಿನಿ ನಾಯ್ಡು. 1931ರ ಕಾಂಗ್ರೆಸ್ ಅಧಿವೇಶನ. ಅಧ್ಯಕ್ಷತೆ ವಹಿಸಿದ್ದು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಅದರ ವಿಶೇಷ ಮೊಟ್ಟ ಮೊದಲ ಬಾರಿಗೆ ಫಂಡಮೆಂಟಲ್ ರೈಟ್ಸ್ ರೆಸಲ್ಯೂಷನ್ ಮಾಡಲಾಗುತ್ತೆ. 1940ರ ರಾಮ್ಗರ್ ಕಾಂಗ್ರೆಸ್ ಅಧಿವೇಶನ. ಅಧ್ಯಕ್ಷತೆ ವಹಿಸಿದ್ದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್. ಈಸ್ ದಿ ಲಾಂಗೆಸ್ಟ್ ಸರ್ವಿಂಗ್ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್. 1946ರ ಮೀರತ್ ಕಾಂಗ್ರೆಸ್ ಅಧಿವೇಶನ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಧ್ಯಕ್ಷತೆ ಆಗಿದ್ದವರು JB ಕೃಪಲಾನಿ.